ಮತ್ತೊಂದು ಪ್ರಶ್ನೆ ಇದೆ ಸಂಭವನೀಯತೆ ಮೇಲೆ. ಇದು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ SSLC ಎಕ್ಸಾಮ್ ಬಿಡ್ಬೋದು. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿಲಾಗಿದೆ, ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಏನು ಮಾಡಬೇಕು, ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಹಂಗಾರೆ ಒಂದು ನಾಣ್ಯವನ್ನು 2 ಸಲ ಚಿಮ್ಮಿದಾಗ ಎಷ್ಟು ಕೊಡ್ತಾವಪ್ಪ ಸಂಭವನೀಯತೆಗಳು, ಮತ್ತು ಅವರ ಘಟನೆಗಳನ್ನು ಬರ್ಕೋಬೇಕು. ಒಂದು ನಾಣ್ಯ ಚಿಮ್ಮಿದಾಗ ಎಷ್ಟು ಕೊಡ್ಬೋದು ನೋಡಿ, 2 ಹೆಡ್ಡನ್ನು ಬಿಡ್ಬೋದು, ಒಂದು ಹೆಡ್ಡ ಇನ್ನೊಂದು ಟೇಲ್ ಬಿಡ್ಬೋದು, ಮತ್ತು 2 ಟೇಲ ಬಿಡ್ಬೋದು, ಒಂದು ಟೇಲ ಒಂದು ಹೆಡ್. ಹಂಗಾರೆ ಎಷ್ಟು ಘಟನೆಗಳದಾವು, ಒಟ್ಟು ಫಲಿತ ಘಟನೆಗಳು 4 ಅದಾವ. ಹೌದಾ? ಇವು 4 ಬಿಟ್ಟು ಮತ್ತೆ ಬೇರೆ ಯಾವ ಬರಾಕ ಸಾಧ್ಯನೇ ಇಲ್ಲ. ಹಂಗಂದ್ರೆ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಕಡಿಮೆ ಇಲ್ಲ. ಅಂದ್ರೆ ಒಂದು ಕನಿಷ್ಠ ಒಂದಾರ ಹೆಡ್ ಇರಬೇಕು, ಏನಿರಬೇಕು, ಶಿರ ಇರಬೇಕು. ಅಂದ್ರೆ ಏನಪ್ಪ ಶಿರ ಅಂದ್ರೆ ನೋಡಿ, ಹೆಡ್ ಇದ್ರ ಒಂದೈತಿ ಕನಿಷ್ಠ, ಇಲ್ಲಿ ಹೆಡ್ ಐತಿ, ನೆಕ್ಸ್ಟ್ ಇಲ್ಲಿ ಹೆಡ್ ಐತಿ, ಇಲ್ಲಿ ನೋಡ್ರಿ 2 ಟೇಲ್ ಅದಾವ, ಇಲ್ಲಿ ಶಿರ ಇಲ್ಲ. ಆದ್ದರಿಂದ ಕನಿಷ್ಠ ಒಂದು ಶಿರ ಬರುವ ಸಂಭವನೀಯತೆ ಎಷ್ಟದಾವು, 3 ಘಟನೆಗಳು. ಅಂದ್ರೆ ಆದ್ದರಿಂದ ಘಟನೆಗಳ ಸಂಖ್ಯೆ ಎಷ್ಟಾಗ್ತವ, 3. ಒಟ್ಟು ಸಂಭವನೀಯತೆ ಅಂದ್ರೆ ಏನಪ್ಪ, ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ N(A)/N(S) = 3/4. ಹೌದಾ? ಧನ್ಯವಾದ.